ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ಹೂವು ಆಗಿ ಮುಗ್ದಿರುವ ಲೋಟಸ್ನಿಂದ ಟ್ಯೂಬರ್ ಯಾವ ರೀತಿ ಕಲೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಹತ್ರ ಇರುವ ಒಂದು ವೈಟ್ ಲೋಟಸ್. ಅದರಲ್ಲಿ ಎಲ್ಲ ಹೂವು ಆಯಿತು. ಹೂವೆಲ್ಲ ಆಗಿ ಮುಗ್ದ ನಂತರ ಈ ಥರ ಎಲೆ ಎಲ್ಲ ಒಣಗಿದೆ. ಎಲೆ ಒಣಗಿದ ನಂತರ ನಾವು ಇದರಿಂದ ಟ್ಯೂಬರ್ ತೆಗಿಬೇಕು. ನಾನಿಲ್ಲಿ ಒಂದು ದೊಡ್ಡ ಟಬ್ನಲ್ಲಿ ನೆಟ್ಟಿರೋದು. ಇದರಿಂದ ನಾನು ಟ್ಯೂಬರ್ ತೆಗೆಯೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಮಗೆ ತುಂಬ ಈಸಿಯಾಗಿ ತೆಗಿಬೋದು. ಇದರಲ್ಲಿ ಈಗ ಒಂದು 2-3 ಟ್ಯೂಬರೆಲ್ಲ ಹೇಗಾದರೂ ಇರ್ಬೋದು. ಅದನ್ನು ನಮಗೆ ರಿಪೋರ್ಟ್ ಮಾಡಬೇಕು. ಆಗ ನಮಗೆ ಹೂವು 1-2 ತಿಂಗಳಲ್ಲಿ ಹೂವು ಸಿಗುತ್ತೆ ಪುನಃ. ಫಸ್ಟಿಗೆ ಟಬ್ನಲ್ಲಿರುವ ನೀರೆಲ್ಲ ಚೆಲ್ಬಿಡಿ. ಅದಾದ ನಂತರ ಕೈಗೆ ಗ್ಲೌಸ್ ಹಾಕಿದರೆ ಒಳ್ಳೆಯದು ಫ್ರೆಂಡ್ಸ್. ನಂತರ ಈ ರೀತಿಯಲ್ಲಿ ಮಣ್ಣು ಅಡಿಯಿಂದ ಈ ಥರ ತೆಗಿಬೇಕು. ಇದರಲ್ಲಿರುವ ಟ್ಯೂಬರ್ ಕಟ್ಟಾಗದ ರೀತಿಯಲ್ಲಿ ಈ ಥರ ಕರೆಕ್ಟಾಗಿ ಮಣ್ಣು ಇದು ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕು. ನಾನು ಇಲ್ಲಿ ತೋರಿಸ್ಕೊಡುವ ಇದೇ ರೀತಿಯಲ್ಲಿ ಬೇಕು ತೆಗಿಲಿಕ್ಕೆ. ಈ ಥರ ನೋಡಿ, ಸ್ವಲ್ಪ ಸ್ವಲ್ಪವೇ ಆಗಿ ಮಣ್ಣು ಈ ಒಂದು ಟಬ್ನಿಂದ ಬಿಟ್ಟು ಬರಬೇಕು. ಆ ರೀತಿ ಮಾಡ್ಕೊಳ್ಳಿ ಒಂದು ಸೈಡು. ಅದಾದ ನಂತರ ನಮಗೆ ಟಬ್ಬನ್ನು ಒಂದು ಸೈಡಿಗೆ ಈ ಥರ ನಾನು ತೋರಿಸ್ಕೊಡೋ ರೀತಿಯಲ್ಲಿ ಮಾಡಿಬಿಡಿ. ಆಗ ನಮಗೆ ಟ್ಯೂಬರೆಲ್ಲ ಚೆನ್ನಾಗಿ ಸಿಗುತ್ತೆ, ಏನೂ ಆಗಲ್ಲ. ಈ ಥರ ಮಣ್ಣನ್ನು ನೆಲಕ್ಕೆ ಹಾಕಬೇಕು ನೋಡಿ. ಇಲ್ಲಿ ನೋಡಿ, ನಮಗೀಗ ಟ್ಯೂಬರ್ ಕಾಣಿಸ್ತಾ ಇದೆ. ವಿಡಿಯೋ ನನಗೆ ತೆಗೆದು ಕೊಟ್ಟಿರೋದು ನನ್ನ ಮಗಳು. ಅವಳಿಗೆ ಅಷ್ಟು ಕರೆಕ್ಟಾಗಿ ಫೋನ್ ಹಿಡಿಲಿಕ್ಕೆ ಆಗಲಿಲ್ಲ. ಹಾಗಾಗಿರುವ ಕಾರಣ ಪೂರ್ತಿ ನನಗೀಗ ತೆಗಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ನಾನೀಗ ಮಣ್ಣನ್ನು ಕೆಳಗೆ ಹಾಕಿದ್ದೀನಿ. ಇದರಲ್ಲಿ ಟ್ಯೂಬರ್ ಕಾಣಿಸ್ತಾ ಇದೆ ನೋಡಿ. ಹೆಲ್ತಿ ಆಗಿರುವ ಟ್ಯೂಬರ್ನೇ ಇದೆ ಇದರಲ್ಲಿ. ಇದೆಲ್ಲ ಇದರ ಟ್ಯೂಬರು ಫ್ರೆಂಡ್ಸ್. ಇನ್ನು ನಮಗೆ ಇದನ್ನು ಈ ಮಣ್ಣು ತೆಗೆದು ಇದರಲ್ಲಿರೋ ಟ್ಯೂಬರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ನಾನು ಈ ಥರ ನೀರು ಹಾಕಿಬಿಟ್ಟು ಮಣ್ಣನ್ನು ಟ್ಯೂಬರನ್ನು ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಇದರಿಂದ ನೋಡ್ಕೊಳ್ಳಿ. ನಾವು ಈ ಥರ ತೆಗೆದಿರುವ ಟ್ಯೂಬರನ್ನು ನಮಗೆ ಬೇರೆ ಟಬ್ನಲ್ಲಿ ನೆಟ್ಟರೆ ನಮಗೆ ಅದರಿಂದ ಕೂಡ ಗಿಡ ಸಿಗುತ್ತೆ, ನಮಗೆ ಹೂವೆಲ್ಲ ತುಂಬ ಸಿಗುತ್ತೆ. ಈ ಥರ ಪೂರ್ತಿ ನಾನೀಗ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ, ನೀರು ಹಾಕಿಬಿಟ್ಟು. ಇನ್ನು ಇದರಲ್ಲಿರೋ ಟ್ಯೂಬರನ್ನು ನಮಗೆ ಕಟ್ ಮಾಡುವ ನೋಡಿ. ಈ ರೀತಿಯಲ್ಲಿ ಬೇಕು ಕಟ್ ಮಾಡಿ ತೆಗಿಲಿಕ್ಕೆ. ಇದೀಗ ಇಲ್ಲಿ ಒಂದು ಟ್ಯೂಬರ್ ಆಯಿತು ನೋಡಿ. ಇದನ್ನು ನಾವು ಟಬ್ನಲ್ಲಿ ನೆಟ್ಟರೆ ನಮಗೆ ಇದರಲ್ಲಿ ಕೂಡ 1.5-2 ತಿಂಗಳಾಗುವಾಗ ಹೂವು ಸಿಗುತ್ತೆ. ಈ ರೀತಿ ನಾವು ಟ್ಯೂಬರ್ ಕಟ್ ಮಾಡಿ ತೆಗಿಬೇಕು. ಇದರ ಪೋಟ್ ಮಾಡೋ ವಿಡಿಯೋ ನಾನು ಇನ್ನೊಂದು ವಿಡಿಯೋವಾಗಿ ಮಾಡ್ತೀನಿ. ಪೋಟ್ ಮಾಡಲಿಕ್ಕೆ ಕೂಡ ತುಂಬ ಈಸಿನೇ ಇದು. ഈ ಥರ ಸುಮಾರು ಟ್ಯೂಬರ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಎಲ್ಲ ಟ್ಯೂಬರ್ನ ಕೂಡ ನಾನೀಗ ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ಟ್ಯೂಬರ್ ನನಗೆ ಆ ಒಂದು ಪೋಟಿಂದ ಸಿಕ್ಕಿದೆ. ಇದನ್ನು ರಿಪೋರ್ಟ್ ಮಾಡೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ರಿಪೋರ್ಟ್ ಮಾಡಿದ ನಂತರ ನಮಗೆ ಈ ಥರ ಹೂವು ಸಿಗುತ್ತೆ. ತುಂಬ ಚೆನ್ನಾಗಿರುವ ಹೂವಿದು. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.